ಆಗ ಆ 3 ವರ್ಷ ಸರ್ಜರಿ ಪಿ ಜಿಯಲ್ಲಿ ಹೇಗೆ ತುಂಬಾ ಕೇಸಸ್ ಇತ್ತ, ತುಂಬಾ ಕೆಲಸ ಮಾಡಿದ್ರ? ಆ ವರ್ಕಿಂಗ್ ಕಲ್ಚರ್ ಹೇಗಿತ್ತು 1960? ಭಾಳ ಒಳ್ಳೆಯದಿತ್ತು. ಯಾಕಂದರೆ ಲಿಮಿಟೆಡ್ ಜನ ಇರೋದು ಸರ್ಜನ್ಸ್. ಒಂದು ಯೂನಿಟ್ನಲ್ಲಿ ಬಾಸ್, ಅಸಿಸ್ಟೆಂಟ್, ಒಂದು MBBS ಅಸಿಸ್ಟೆಂಟ್, ಒಂದು ಪೋಸ್ಟ್ ಅಸಿಸ್ಟೆಂಟ್, ಮತ್ತು ಒಂದು ಪೋಸ್ಟ್ ಸ್ಟೂಡೆಂಟ್. ಆದ್ದರಿಂದ ಬೇರೆ ಯಾರಿಲ್ಲ. ಪ್ರತಿ ಒನ್ಸ್ ಇನ್ 3 days OT, ಒನ್ಸ್ ಇನ್ 3 days OP. ಸೊ ಎಲ್ಲ ನಾವೇ ನೋಡಬೇಕು. ಮತ್ತು ನೈಟ್ ಡ್ಯೂಟಿ ಮಾತ್ರ ತುಂಬ ಇತ್ತು. ತುಂಬಾ ಬಿಸಿ ಇರ್ತಿತ್ತು ಆಗಲೇ, ರಾತ್ರಿ ಇಡೀ ಕೆಲಸಗಳು ತುಂಬಾ ಇರ್ತಿತ್ತು. ಭಾಳ ಬಿಸಿ. ಅಂದ್ರೆ ಮಂಗಳೂರಿಗೆ ಎಲ್ಲ ಕಡೆಯಿಂದ ಪೇಷಂಟ್ಗಳು ಬಂದು ಬರ್ತಾ ಇದ್ರು. ಸಾಧಾರಣ ನಮಗೆ ನೈಟ್ ಡ್ಯೂಟಿಯಲ್ಲಿ ಪ್ರತಿ ನೈಟ್ ಡ್ಯೂಟಿಗೆ ಅಟ್ಲೀಸ್ಟ್ ಒಂದು 2 ಎಮರ್ಜೆನ್ಸಿ, ಒಂದು 4 ಅಡ್ಮಿಷನ್, ಮತ್ತು ಒಂದು ಇಂಟ್ರೆಸ್ಟಿಂಗ್ ಅಂದರೆ ಆಗ ಪ್ರೊಹಿಬಿಷನ್ ಇತ್ತು. ನಮಗೆ ಒಂದು 12 ಗಂಟೆಗೆ ಎಂಟರ್ಟೈನ್ಮೆಂಟ್ ಕುಡ್ದವರನ್ನು ಹಿಡ್ತರ್ತಿದ್ರು ಪೊಲೀಸರು ಕುಡ್ದವ್ರು ಹಿಡ್ತರ್ತಿದ್ರ. ಕುಡ್ದವರನ್ನೆಲ್ಲ ಪೊಲೀಸರು ಪ್ರೊಹಿಬಿಷನ್ನವರು ಹಿಡಿದು ಅರೆಸ್ಟ್ ಮಾಡಿ ತರೋದು. ಆಗ ಮಂಗಳೂರಲ್ಲಿ ಆಲ್ಕೋಹಾಲ್ ಪ್ರೊಹಿಬಿಷನ್ ಇತ್ತ? ಯಾವ ಗೌರ್ಮೆಂಟ್ ಮಾಡಿದ್ರು? ರಾಜ್ಯ ಸರ್ಕಾರ ಮಾಡಿದ. ಜನರಲ್ ತೆಗೆದಾಗ ಅಷ್ಟರವರೆಗೆ ಆಲ್ಕೋಹಾಲ್, ಅದು ನಮಗೆ ಅದು ಒಂದು ಎಂಟರ್ಟೈನ್ಮೆಂಟ್ ರಾತ್ರಿ ಇದೆ. ಏನು? ಕುಡ್ದವರನ್ನು ಹಿಡಿದುಕೊಂಡು ಬರೋದು, ಮತ್ತು ಅವ್ರು ಕಾಲು ಹಿಡಿಯೋದು ನಮ್ಮದು ಎಲ್ಲರದ್ದು. ಒಮ್ಮೆ ಬಿಟ್ಟು ಬಿಡಿ, ಒಮ್ಮೆ ನಾನು ಕುಡ್ದಿಲ್ಲ ಅಂತ ಸರ್ಟಿಫಿಕೇಟ್ ಕೊಡಿ. ಹೌದು. ಅವರನ್ನು ಒಂದು ಗೀಟ್ ಹಾಕ್ಲಿಕ್ಕೆ ಉಂಟು, ಗೀಟ್ ಹಾಕಿ ನಡೆಸೋದು ಇಲ್ಲಿಂದ ಅಲ್ಲಿವರೆಗೆ ಸ್ಟ್ರೈಟ್ ನಡೀತಾನ ಅಂತ. ಮತ್ತೆ ಒಂದು ಸೂಜಿ ಕೊಡ್ತಾರೆ, ನೂಲು ಕೊಡ್ತಾರೆ, ಸೂಜಿಗೆ ನೂಲು ಹಾಕು, ಎಲ್ಲ ಟೆಸ್ಟ್, ಮತ್ತೆ ಬಾಯಿ ಮಾಡು, ಪರಿಮಳ ನೋಡು ಅಂತ. ಇದೆಲ್ಲ ಅವಾಗ ಬ್ಲಡ್ ಆಲ್ಕೋಹಾಲ್ ಎಲ್ಲ ಬಂದಿರಲಿಲ್ಲ, ಲ್ಯಾಬ್ ಎಲ್ಲ ಅಷ್ಟು ಮುಂದುವರೆದಿಲ್ಲ. ಇಲ್ಲ. ಎಂದರೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಯಾರನ್ನು ಅರೆಸ್ಟ್ ಮಾಡಲಿಕ್ಕೆ. ಅದು ಒಬ್ಬರನ್ನಿಬ್ಬರು, ಮತ್ತು ಅವರೇ ಕ್ರಾನಿಕ್, ಅವರೇ ಬರೋದು. ಅವನು ಇವತ್ತು ಬರುವವರ ಪುನಃ ಅವನೇ ಬರ್ತಾನೆ. ಕುಡ್ದಿಲ್ಲ ಅಂತ ಹೇಳೋದು, ಕುಡ್ದಿಲ್ಲ ಒಂದೇ ಕಾಲು ಹಿಡಿಯೋದು. ಇಷ್ಟಾಗುವಾಗ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಒಂದು ದಿವಸ ತರುವಾಗ ಒಬ್ಬರು ಕೊಂಕಣಿ ಭಾಷೆಯಲ್ಲಿ ಮಾತಾಡಿದ್ರೆ, ಮಣಿಯ ಅಂತ ನನ್ನ ಪೆಟ್ ನೇಮ್, ನನ್ನ ಮಣಿ ಅಂತ. ಊರಲ್ಲೆಲ್ಲ ನಮ್ಮ ಊರುವ ಮಾರ್ಕೆಟ್ ಎಲ್ಲ ಮನೋಹರ್ ಅಂತ ಸಹ ಗೊತ್ತಿಲ್ಲ, ಪಾಟ್ಕರ್ ಅಂತ ಗೊತ್ತೇ ಇಲ್ಲ. ಪಾಟ್ಕರ್ ಇಸ್ ಎ ಟೈಟಲ್ ನೇಮ್ ಇಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಇದು ಅಲ್ಲಿ ಕೂಡ ಎಲ್ಲ ಮಣಿ ಅಂತವೇ ಕರೆಯೋದು. ಮಣಿ ಅಂತ ಕರೀತಾ ಉಂಟು. ನಾನು ಡಾಕ್ಟರ್ ಅಲ್ಲ, ನಾನು ಸರ್ಜರಿ ಗೌರ್ಮೆಂಟ್ ಡಾಕ್ಟ್ರಿಗೆ ಮಾತ್ರ ಡಿಸ್ಕಸ್ ಆಗಲಿಕ್ಕೆ ನಾವು ಟೆಸ್ಟ್ ಮಾಡೋದು ಅಷ್ಟೇ, ಅವರಿಗೆ ಹೆಲ್ಪ್ ಮಾಡೋದು. ಮತ್ತು ನಮಗೆ ಒಂದು ತಾಜ್ ಮಹಲಿಂದ ಕಾಫಿ ತಂದು ಕೊಡ್ತಿದ್ರು 2 ಗಂಟೆಗೆ. ಒಂದು ಅವರ ಸರ್ಜನ್ಸ್ ಅವರದೊಂದು ಟೋಕನ್ ಆಫ್ ಸರ್ವಿಸಸ್ಗೆ. ಮಣ್ಣಿಯನ್ನು ಹೇಳಿದರೆ ನಮ್ಮ ಒಬ್ಬರು ಬೇಕಾದವರು ಮಲ್ಯಮಮ್ಮ ಅಂತ, ಕೊಂಕಣಿ, ಆಯಿತಾ. ಅವರು SLC ಕಲ್ತಿದ್ರು, ಎಲ್ಲ ಮಾಡಿದರು. ಕುಡಿಯೋದು ಒಂದು ಮಾತ್ರ ಕೆಟ್ಟ ಅಭ್ಯಾಸ ಅವರಿಗೆ. ಆದರೆ ನನ್ನ ತಂದೆಗೆ ಭಾಳ ಹತ್ತಿರ, ಯಾಕಂದರೆ ಅವರು ಡ್ರೈವ್ ಮಾಡ್ತಿದ್ರು. ಏನಾದರೂ ಅರ್ಜೆಂಟ್ ಡ್ರೈವರ್ ಬೇಕಾದರೆ ಮಲ್ಯನಿಗೆ ಹೇಳಿ ಕಳಿಸಿದರೆ ಅವ್ರು ಮಲ್ಯಮ್ಮ ಬರೋದು, ನಮ್ಮನ್ನು ಕರ್ಕೊಂಡು ಹೋಗೋದು, ಬಿಟ್ಟು ಬರೋದು ಎಲ್ಲ ಮಾಡ್ತಿದ್ರು. ಈಗ ಯಾಕೆ ಗ್ರಹಚಾರ ಎಂತ ಮಾಡೋದು, ಉಪಾಯ ಇಲ್ಲ. ನಾನು ಹೇಳಿದೆ, ನನ್ನ ನೆನಪಿನ ಪ್ರಕಾರ ಸುಧಾಕರ್ ಅಂತ ಡಾಕ್ಟ್ರು, ಅಸಿಸ್ಟೆಂಟ್ ಸರ್ಜನ್, ಆಯ್ತಲ್ಲ, ಸುಧಾಕರ್ ಶೆಟ್ಟಿ, ಕರೆಕ್ಟ್, ಸುಧಾಕರ್ ಶೆಟ್ಟಿ. ಅವರು ಮತ್ತೆ ಸೈಕ್ಯಾಟ್ರಿ ಮಾಡಿದರು, ಆಯ್ತಲ್ಲ. ಸುಧಾಕರ್ ಶೆಟ್ಟಿ ಹೇಳಿದೆ, ಹೇಗೆ ಈಗ ನಾನು ಸಿಕ್ಕಿಬಿದ್ದೀನಿ, ಅವರು ನನ್ನ ಎಂತ ಮಾಡೋದು, ಅವನು ಕರೆಯೋದು ಮಲ್ಲೇಮಮ್ಮ ಅಂತ, ಕಾಡು ಹಿಡಿದು ಬಿಡಿ, ಎಂತ ಮಾಡೋದು ಅಂತ. ನಾನು ಕರಿ ಅಂತ ಹೇಳಿದೆ, ಇನ್ನು ಕುಡಿಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ, ಅವ್ರು ಹೇಳಿದರು, ಊಟ ಬಿಡ್ತೇನೆ ಸ್ವಾಮಿ, ಕುಡಿಯೋದು ಬಿಡೋದಿಲ್ಲ. ಆಯ್ತಾ. ಮತ್ತೆ ಕ್ರಾಸ್ ಕ್ವಶನ್, ಆಗಿನ ಟೈಮಲ್ಲಿ ಜನ ಏನು ಕುಡಿತಾ ಇದ್ರು? ಆಗಿನ ಟೈಮಲ್ಲಿ ಎಂತ ಈ ಜನರು ಕಳ್ಬಟ್ಟಿ ಕುಡಿತಿದ್ರಲ್ಲ, ಇಂಗ್ಲೀಷ್ ಇತ್ತ? ಇಲ್ಲ, ಇಂಗ್ಲೀಷ್ ಎಲ್ಲ ಕಂಟ್ರಿ ಮೇಡ್ ಗೆರಟೆಯಲ್ಲಿ ಕುಡಿಯೋದು. ಎಲ್ಲ ಮೂಲೆಗಳಲ್ಲಿ ಹೋಗಿ ಎಲ್ಲ ಗೆರಟೆಯಲ್ಲಿ ಎಲ್ಲ ಕುಡಿಯೋದು. ಗ್ಲಾಸ್ ಗೀಸ ಎಂತ ಇಲ್ಲ.
ಯಾರು ಓಣಿಯಲ್ಲಿ ಹೋಗಿ ಅದು ಒಮ್ಮೆಲೆ ಗುಡ್ಕ ಕುಡಿಯುವುದು ಬರುದು, ಅದು ತಲೆ ತಿರುಗಿ ಎಲ್ಲ ಇದೆ ಉಂಟು. ಈ ಮನುಷ್ಯ ಬಹಳ ದೊಡ್ಡ ಮನುಷ್ಯ ಇವನು, ಮಲ್ಲೆ ಮಾಮ. ಮಲ್ಲೆ ಮಾಮ. ಮಲ್ಲೆ ಶ್ರೀನಿವಾಸ್ ಮಲ್ಲೆ ಅಂತ ಹೆಸರು ಕೇಳಿದ್ದೀರಾ? ಕಾಂಗ್ರೆಸ್. ಓಕೆ. ಕಾಂಗ್ರೆಸ್. ಈ ವಾಸ್ PA ಟು ನೆಹರು. ಓ. ಅವರ ತಮ್ಮ. ಎಲ್ರಿಗೂ ಗೊತ್ತು, ಪೊಲೀಸು, SP, DC ಯಾರಿಗೆ ಹೋದ್ರು. ಒಂದು ವಿಚಾರ ಹೇಳ್ತೀನಿ, ಆಗಿನ ಕಾಲದ ವ್ಯವಸ್ಥೆಗೆ ಮೆಚ್ಚಬೇಕು. ಸಂಬಡಿ PA ಟು PM ಅವ್ರ ತಮ್ಮನ ಸಹ ಪೊಲೀಸ್ ಬಿಡ್ತಿರ್ಲಿಲ್ಲ. ಇಲ್ಲ ಇಲ್ಲ. ಓಕೆ. ಇಲ್ಲ. ಓಕೆ. ಆಯ್ತಲ್ಲ, ಅವರಿಗೆ ನಮಗೆ ಮನೆಗೆ ತುಂಬ ಸಂಬಂಧ. ಶ್ರೀನಿವಾಸ್ ಮಲ್ಯ ಎಲ್ಲ ಲಂಚ ಇಲ್ಲ, ಎಂತ ಇಲ್ಲ, ಟಾಪ್ ಮ್ಯಾನ್. ಅವರ ತಮ್ಮನ ಹಿಡಿದುಕೊಂಡು ಬಂದು ತಮ್ಮನ ಹಿಡಿದುಕೊಂಡು ಬರುದು ಅಷ್ಟೇ. ಏನು ಹೊಡಿತಿರ್ಲಿಲ್ಲ ಅವರಿಗೆ, ಮತ್ತೆ ಕುಡ್ದವ್ರನ್ನ ಏನು ಹೊಡೆಯುತ್ತಿರಲಿಲ್ಲ. ಕಂದೋದು ಕೂತ್ಕೊಳಿಸೋದು, ಹಿಡಿದು ಬಿಡುವುದು. ಕಡೆಗೆ ಹೇಳಿದ್ರೆ ಒಂದು ಮಾಡುವ, ಇವತ್ತು ಬಂದವರನ್ನೆಲ್ಲ ಬಿಟ್ಟುಬಿಡುವ. ಮಲ್ಯವನ್ ಒಬ್ಬರನ್ನೇ ಬಿಡೋದು. ಮಲ್ಯ ಬಿಟ್ಟರೆ ಪಾರ್ಷಿಯಲ್ ಟ್ಯಾಕ್ಸ್. ಅದರ್ ಮ್ಯಾನ್ ವಿಲ್ ಕ್ರೈ. ಹೌದು. ಅದು ಏನಾಗ್ತದೆ ಅಂದರೆ, ಕುಡ್ದು ಬಂದವನಲ್ಲ, ಕುಡ್ದು ಬಂದವನ ಹೆಂಡತಿ ಮಕ್ಕಳು ಬಂದು ಎಲ್ಲ ಕೂಗುದು ಬಿಡಿ. ಆಯ್ತಾ, ನಮಗೆ ಒಂದು 12 ಗಂಟೆಗೆ ಇದೊಂದು ಎಂಟರ್ಟೈನ್ಮೆಂಟ್ ಎಲ್ಲ ಎಲ್ಲರನ್ನು ಬಿಟ್ಟದು. ಅದೊಂದು ಘಟನೆ. ನೈಟ್ ಡ್ಯೂಟಿಯ ಒಂದು ಎಂಟರ್ಟೈನ್ಮೆಂಟ್ ನಮಗೆ.